ನಮಸ್ಕಾರ. ನಿಮ್ಮ ಹೆಸರಿನ ಸಂಯುಕ್ತ ಮೌಲ್ಯವು 22 ಅನ್ನಿಸಿದರೆ ನಿಮ್ಮ ವ್ಯಕ್ತಿತ್ವ ತುಂಬಾ ಬಲವಾದದು ಮತ್ತು ವಿಶಿಷ್ಟವಾಗಿದೆ ಅಂತ ಅರ್ಥ. ಮುಖ್ಯವಾಗಿ ನೀವು ಯಾಕೆಂದರೆ ಸಲಹೆಗಳನ್ನು ಕೇಳಲು ಇಷ್ಟಪಡೋದಿಲ್ಲ. ನಿಮ್ಗೆ ಸ್ವಾಭಾವಿಕವಾಗಿ ಹಠಾತ್ಮಕ ಗುಣಗಳಿದ್ದವು ಮತ್ತು ನೀವು ನಿಮ್ಮದಾಗಿ ಮಾಡಿದದ್ದೇ ಸರಿ ಅಂತ ನಂಬುತ್ತೀರಿ. ಇತರರು ನಿಮ್ಮ ವಿಧಾನ ಹಾಗೂ ಆಲೋಚನೆಗಳನ್ನೇ ಅನುಸರಿಸಬೇಕು ಅನ್ನಿಸುತ್ತೀರಿ. ಇದರ ಪರಿಣಾಮವಾಗಿ ನಿಮಗೂ ಸುತ್ತಲೂ ಇರುವವರಿಗೂ ಕಷ್ಟಗಳು ಉಂಟಾಗಬಹುದು. ನೀವು ಸ್ವತಂತ್ರವಾಗಿ ಆದಷ್ಟು ನಿಮ್ಮ ಶೈಲಿಯಲ್ಲಿ ಕೆಲಸ ಮಾಡೋದಕ್ಕೆ ಇಚ್ಛಿಸುತ್ತೀರಿ. ಇದು ಒಳ್ಳೆಯ ಗುಣ ಇದ್ದರೂ ಸಹ ಬೆರಗಿನವರ ಸಲಹೆಗಳನ್ನು ಸ್ವೀಕರಿಸುವಂತೆ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಹೀಗಾಗದೇ ಇದ್ದರೆ ಕೆಲವೊಮ್ಮೆ ನಿಮ್ಮ ಈ ಪರಿಸ್ಥಿತಿ ನಿಮಗೆ ತೊಂದರೆ ಮತ್ತು ಸ್ವವಿನಾಶದ ಮಾರ್ಗ ತೆರೆದಿಡಬಹುದು. ಆದ್ದರಿಂದ ಜಬರ್ದಸ್ತಿಯಾಗಿ ನಿಮ್ಮ ಜನಪ್ರಿಯತೆಯಿಂದ ಹಿಂಬಾಲಿಸಿ. ಕೆಲವೊಮ್ಮೆ ಸಲಹೆಗಳನ್ನು ಕೂಡ ಖಾಲೋ ಮಾಡಲು ಪ್ರಯತ್ನಿಸಿ. ಬದುಕಿನಲ್ಲಿ ಕೆಲವೊಮ್ಮೆ ನಿಂದನೆ, ಹಿಮ್ಮೆಗಳು ಹಾಗೂ ಕೆಟ್ಟ ವ್ಯಸನಗಳ ಹಿನ್ನೆಲೆಯಲ್ಲಿ ಕೂಡ ಸವಾಲುಗಳು ಎದುರಿಸಬೇಕಾಗಬಹುದು. ಇವುಗಳ ಬಗ್ಗೆ ಎಚ್ಚರಿಕೆ ಹೊಂದಿರಬೇಕು. ನಿಮ್ಮ ಅಕ್ಕಪಕ್ಕದ ಮತ್ತು ಮಾನಸಿಕ ಸ್ವಾಸ್ಥ್ಯ ಕಾಪಾಡಿಕೊಳ್ಳಬೇಕು. 9ನೇ ದೃಷ್ಟಿಯಿಂದ ನೀವು ಒಳ್ಳೆಯ ಆಡಳಿತಗಾರ. ಜನರನ್ನು ನಿರ್ವಹಿಸುವ ಭಾಗದಲ್ಲಿ ನೀವು ತುಂಬಾ ಗೆಲುವು ಸಾಧಿಸಬಹುದು. ತಂಡದ ನಾಯಕರಾಗಿ ಅಥವಾ ಅಧಿಕಾರಿಯಾಗಿ ನೀವು ಸೂಕ್ತ ವ್ಯಕ್ತಿ. ಆದರೆ ನಿಮ್ಮದೇ ಬಿಸಿನೆಸ್ ಅಥವಾ ಸಂಸ್ಥೆಯನ್ನೊಳಗೆ ಕೇಳಿದರೆ ಇಂಥ ದಿಕ್ಕಿನಲ್ಲಿ ನೀವು ಹೆಚ್ಚು ಯಶಸ್ವಿಯಾಗುವುದಿಲ್ಲ ಅಂತ ಕಂಡುಕೊಳ್ಳಬಹುದು. ಅಂದ್ರೆ ನೀವು ಒಂದಾಗಿ ಅವರಣಿಸುವುದಲ್ಲ, ಗುಂಪಿನ ಕೆಲಸದಲ್ಲಿ ಉತ್ತಮ. ಹೊರಗಿನ ತೀಕ್ಷ್ಣತೆ. ನೀವು ಬಹುಮುಖ ಪ್ರತಿಭಾವಂತಿದ್ದರು. ನಿಮ್ಮ ಕೈಯಲ್ಲಿ ಹಲವಾರು ಬಗೆಗಳ ರೀತಿಯ ಕೌಶಲ್ಯಗಳು ಇರುತ್ತವೆ. ಅದರಿಂದ ನೀವು ಬಹಳ ವಿಶಿಷ್ಟ ವ್ಯಕ್ತಿಯಾಗುತ್ತೀರಿ. ಒಂದು ವಿಷಯ ಜ್ಞಾಪಕದಲ್ಲಿರಲಿ, ನೀವು ನಿಮ್ಮ ಗ್ರಿಡ್ನಲ್ಲಿ 8 ಅಥವಾ 9 ಸಂಖ್ಯೆಗಳಷ್ಟೇ ಹೆಚ್ಚಿದ್ದರೆ ಆರೋಗ್ಯಕ್ಕೆ ಜಾಗರೂಕರಾಗಿರಿ, ಏಕೆಂದರೆ ಆಗ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕೆಲವೊಮ್ಮೆ ಕಾಣಿಸಿಕೊಳ್ಳಬಹುದು.